ರಾಜ್ಯಾದ್ಯಂತ ನಾಳೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾರಾ? ಕೆಲವೇ ಕ್ಷಣಗಳಲ್ಲಿ ಈಗ ಭವಿಷ್ಯ ನಿರ್ಧಾರ ಆಗುವಂತದ್ದು. ಅಂದ್ರೆ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನ ಇಟ್ಟು ನಾಳೆ ಮುಷ್ಕರವನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರೊಂದಿಗೆ ಇವತ್ತು ಸಾರಿಗೆ ನೌಕರರ ಸಂಘದವರು ಸಭೆಯನ್ನ ಮಾಡುವಂಥದ್ದು. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ತಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಅನ್ನುವಂತಹ ಚರ್ಚೆಗಳು ಅಥವಾ ವಿಚಾರಗಳು ಕೆಲವೇ ಕ್ಷಣಗಳಲ್ಲಿ ಈಗ ನಮ್ಮ ಮುಂದೆ ಇರುವಂತದ್ದು. ಅಂದ್ರೆ ವಿವಿಧ ಬೇಡಿಕೆಗಳನ್ನು ಬಹಳ ಮುಖ್ಯವಾಗಿ 30 ತಿಂಗಳ ಅರಿಯರ್ಸ್ ಅನ್ನ ಕೊಡ್ಲಿಕ್ಕೆ ಬಾಕಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು 1,20,000 ಸಾರಿಗೆ ನೌಕರರು ರಸ್ತೆಗಿಳಿದು ಅಂದ್ರೆ ಪ್ರತಿಭಟನೆ ಮಾಡುವಂಥದ್ದು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಾದ್ಯಂತ ಬಸ್ಗಳು, ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಯಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆಗಸ್ಟ್ 5ರಂದು ನಾವು ಮುಷ್ಕರ ಮಾಡುವಂತಹ ಹಿನ್ನೆಲೆಯಲ್ಲಿ ಆಗಸ್ಟ್ 4 ಅಂದ್ರೆ ಇವತ್ತು ಸಭೆಯನ್ನ ಮಾಡಬೇಕು. ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ವಾ ಅನ್ನುವಂತಹ ಭವಿಷ್ಯದ ಮೇಲೆ ನಾಳೆ ಮುಷ್ಕರವನ್ನ ಮಾಡ್ಬೇಕಾ ಮಾಡಬಾರ್ದು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಅನ್ನುವಂಥದ್ದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಏನೋ ಸಭೆಯನ್ನು ಕೂಡ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇವತ್ತು 11:30 ಅಥವಾ 12 ಗಂಟೆ ಸುಮಾರಿಗೆ ಸಭೆಯನ್ನ ಮಾಡುವಂಥದ್ದು ಅಥವಾ ಏನು ನಾಳೆ ಮುಷ್ಕರವನ್ನ ಮಾಡಬೇಕು ಮಾಡಬಾರ್ದು. ಬಹಳ ಮುಖ್ಯವಾಗಿ ನಾಳೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬರ್ಲಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಾರಿಗೆ ವ್ಯವಸ್ಥೆಗಳು ಕೂಡ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇದನ್ನೇ ಏನೋ ಪ್ಲಸ್ ಆಗಿ ಬಳಸ್ಕೊಂಡಂತಹ ಸಾರಿಗೆ ನೌಕರರು ಅಂದ್ರೆ ಬೇಡಿಕೆಗಳನ್ನ ಈಡೇರಿಸದೆ ಇದ್ದಲ್ಲಿ ನಾವು ನಾಳೆ ರಾಜ್ಯದಾದ್ಯಂತ ಮುಷ್ಕರವನ್ನ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಕೊಟ್ಟಿದ್ರು. ಬಹಳ ಮುಖ್ಯವಾಗಿ ಬೆಂಗಳೂರಿನ ಸುಮಾರು 40ಕ್ಕೂ ಹೆಚ್ಚು BMTC ಡಿಪೋಗಳಿಗೆ ತೆರಳಿ ಸಾರಿಗೆ ನೌಕರರು ಕರಪತ್ರವನ್ನು ಕೂಡ ಹಂಚಿದ್ರು. ಅಂದ್ರೆ ಆಗಸ್ಟ್ 5ರಂದು ನಡೆಯುವಂತಹ ಬೃಹತ್ ಮುಷ್ಕರಕ್ಕೆ ನೀವು ಬೆಂಬಲವನ್ನ ಸೂಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿದ್ರು. ಹಾಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆ ಮೇಲೆ ಸಭೆಯನ್ನು ಕೂಡ ನಡೆಸಿದ್ರು. ಆದ್ರೆ ಸಾರಿಗೆ ನೌಕರರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮುಖ್ಯಮಂತ್ರಿಗಳು ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಹೇಳಿದ್ರೆ ಒಂದು ವೇಳೆ ಮುಷ್ಕರವನ್ನ ಹಿಂಪಡೆಯುವಂಥದ್ದು. ಒಂದು ವೇಳೆ ಏನು ಬೇಡಿಕೆಗಳನ್ನ ಈಡೇರಿಸಲ್ಲ ಅಥವಾ ಸಾರಿಗೆ ನೌಕರರ ಒಂದು ಬೇಡಿಕೆಗೆ ಅನುಗುಣವಾಗಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗಲ್ಲ ಅಥವಾ ಬೇಡಿಕೆ ಈಡೇರಿಸಲ್ಲ ಅನ್ನುವಂತಹ ಮಾಹಿತಿ ಏನಾದ್ರು ಸಿಕ್ಕಿದ್ರೆ, ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಖಂಡಿತ ನಾಳೆ ರಾಜ್ಯಾದ್ಯಂತ ಸಾರಿಗೆ ಅಂದ್ರೆ ರಸ್ತೆಗೆ ಬಸ್ಸುಗಳು ಇಳಿಯಲ್ಲ ಅನ್ನುವಂಥದ್ದನ್ನ ಕಟ್ಟುನಿಟ್ಟಾಗಿ ಖಡಾಖಂಡಿತವಾಗಿ ಕಳೆದ 1 ತಿಂಗಳಿಂದನೂ ಕೂಡ ಪ್ರೆಸ್ ಮೀಟ್ ಮಾಡೋದಾಗಿರ್ಲಿ ಅಥವಾ ಜಂಟಿ ಸಭೆಗಳನ್ನ ಮಾಡೋದಾಗಿರ್ಲಿ ಅಥವಾ ಕಳೆದ 1 ವಾರದ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಸಭೆಯನ್ನ ಮಾಡಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗಾಗಲೇ ಏನು ಸಾರಿಗೆ ನೌಕರರು ಮುಷ್ಕರ ಮಾಡುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳ ಮೊರೆ ಹೋಗಿದ್ರು ಅನ್ನುವಂತಹ ಒಂದಷ್ಟು ಊಹಾಪೋಹಗಳಿತ್ತು. ಆದ್ರೆ ಇವತ್ತು ಅದಕ್ಕೆ ತೆರೆ ಬೀಳಲಿದೆ. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಭೆಗಳನ್ನ ಮಾಡುವಂಥದ್ದು. ಅನಂತ ಸುಬ್ರಾವ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಅವರ ಬೇಡಿಕೆಗಳನ್ನ ಈಡೇರಿಸಲ್ಲ ಅನ್ನುವಂಥದ್ದು ಕೆಲವೇ ಗಂಟೆಗಳಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಸಾರಿಗೆ ನೌಕರರ ಮುಷ್ಕರ ನಾಳೆ ನಡೆಯಲ್ಲ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುವಂಥದ್ದು. ಅಂದ್ರೆ ಆಗಸ್ಟ್ 5ರಂದು ರಸ್ತೆಗೆ ಏನು ಬಸ್ಗಳು ಇಳಿಯಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು. ಸಾರ್ವಜನಿಕರು ಇದಕ್ಕೆ ಸಹಕಾರ ಮಾಡಬೇಕು. ನಮಗೆ ಸುಮಾರು 150 ಕೋಟಿ ಅರಿಯರ್ಸು ಬಾಕಿ ಇದೆ. ಇದಕ್ಕೆ ಏನು ಸಾರ್ವಜನಿಕರು ಸಹಕಾರ ಮಾಡಿದ್ರೆ ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನುವಂಥದ್ದನ್ನ ಮನವಿಯನ್ನು ಕೂಡ ಸ್ವತಃ ಸಾರಿಗೆ ನೌಕರರು ಕೂಡ ಮಾಡಿದ್ರು. ಆದ್ರೆ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗ್ಲಿಕ್ಕೆ ಬಾಕಿ ಇರುವಂತದ್ದು. ಕಾದ್ ನೋಡ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಲ್ಲ ಅನ್ನುವಂಥದ್ದನ್ನ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ.
ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.